ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಲಿಂಗೇಗೌಡ. LG ಡ್ರೀಮ್ ವರ್ಲ್ಡ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಈ ದಿನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿದ್ದೇನೆ. ಇಲ್ಲಿಯ ಮುಖ್ಯ ವಿಶೇಷ ಅಂದರೆ ಪರಮೇಶ್ವರನಿಂದ ಆತ್ಮಲಿಂಗವನ್ನು ಪಡೆದಂತಹ ರಾವಣನ ಕೈಯಲ್ಲಿದ್ದ ಆತ್ಮಲಿಂಗವನ್ನು ವಿನಾಯಕ ಭೂಸ್ಪರ್ಶ ಮಾಡಿದಂತಹ ಈ ಸ್ಥಳ ಗೋಕರ್ಣ. ಇಲ್ಲಿರುವ ಶಿವನ ಆತ್ಮಲಿಂಗವೇ ಇಲ್ಲಿನ ಮಹಾಬಲೇಶ್ವರ. ಪ್ರಾಚೀನ ಕಾಲದಿಂದಲೂ ಇತಿಹಾಸವನ್ನು ಹೊಂದಿರುವಂತಹ ಈ ಸ್ಥಳವನ್ನು ನೋಡೋಣ ಬನ್ನಿ. ವಿಡಿಯೋ ನೋಡ್ತಾ ಇರೋರಲ್ಲಿ ಇದುವರೆಗೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡುವಂತಹ ಸ್ಥಳಗಳು ಅಂದರೆ ಶ್ರೀ ಮಹಾಬಲೇಶ್ವರ ಹಾಗೂ ಜಗನ್ಮಾತೆ ಪಾರ್ವತಿಯಮ್ಮನವರ ದೇವಾಲಯ ಹಾಗೂ ವಿನಾಯಕ ದೇವಾಲಯ, ಗೋಕರ್ಣ ಬೀಚ್. ಅಂದರೆ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಸಮೀಪ ಇರುವಂತಹ ಸಮುದ್ರ ಹಾಗೂ ಕಡಲ ತೀರವನ್ನು ನೋಡೋಣ ಬನ್ನಿ. ನೀವೀಗ ನೋಡ್ತಾ ಇರೋದೇ ವಿನಾಯಕ ದೇವಾಲಯ. ಇದೇ ನೋಡಿ ಮಹಾಬಲೇಶ್ವರ ದೇವಾಲಯ. ಈ ದೇವಾಲಯದ ಒಂದು ಬಾಗಿಲು ಕೂಡ ಇದು. ಮತ್ತೊಂದು ಮುಖ್ಯ ಬಾಗಿಲು ಮತ್ತೊಂದು ಬದಿಯಲ್ಲಿದೆ. ಬನ್ನಿ ಹೋಗೋಣ. ದಕ್ಷಿಣ ಭಾರತದಲ್ಲೇ ತುಂಬ ಪ್ರಮುಖವಾದಂತಹ ಯಾತ್ರಾ ಸ್ಥಳ ಅಂತ ಕೂಡ ಈ ಸ್ಥಳವನ್ನು ಹೇಳ್ಬೋದು. ಇಲ್ಲಿಗೆ ಬೇರೆ ಬೇರೆ ರಾಜ್ಯಗಳಿಂದ ಹಾಗೂ ಹೊರದೇಶಗಳಿಂದ ಕೂಡ ಈ ಸ್ಥಳವನ್ನು ನೋಡೋದಕ್ಕೆ ತುಂಬ ಜನ ಯಾತ್ರಾರ್ಥಿಗಳು ಇಲ್ಲಿಗೆ ಬರ್ತಾರೆ. ಪೌರಾಣಿಕವಾಗಿ ಹಾಗೂ ಐತಿಹಾಸಿಕವಾಗಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದಂತಹ ಈ ಸ್ಥಳವನ್ನು ನೋಡೋಣ ಬನ್ನಿ. ಇದೇ ಮಹಾಬಲೇಶ್ವರ ದೇವಾಲಯದ ಮುಖ್ಯ ದ್ವಾರ. ಈ ದೇವಾಲಯದ ಹೊರಾಂಗಣದಲ್ಲೇ ಬಸವಣ್ಣ ಕೂಡ ಇದೆ. ಇಲ್ಲಿ ನಂದಿ ಅಂತ ಕೂಡ ಕರೀತಾರೆ. ಈ ಆವರಣದಲ್ಲೇ ಒಂದು ಬಾವಿ ಕೂಡ ಇದೆ. ಈ ಬಾವಿಯನ್ನು ಗೌತಮ ತೀರ್ಥ ಅಂತ ಕರೀತಾರೆ. ಈ ಬಾವಿಯ ನೀರನ್ನು ಮಹಾಬಲೇಶ್ವರನಿಗೆ ಅಭಿಷೇಕಕ್ಕೆ ಬಳಸ್ತಾರೆ ಅಂತ ಕೂಡ ಹೇಳ್ಬೋದು.
ಇಲ್ಲಿ ನಾನು ಮುಂಜಾನೆ ಬೇಗ ಬಂದಿದ್ದರಿಂದ ದರ್ಶನಕ್ಕೆ ಹೆಚ್ಚಿನ ಜನ ಇರಲಿಲ್ಲ, ಜನಸಾಂದ್ರತೆ ಕಡಿಮೆ ಇತ್ತು. ಸಮಯ ಆಗ್ತಾ ಆಗ್ತಾ ಜನಸಾಂದ್ರತೆ ಇನ್ನೂ ಹೆಚ್ಚಾಗುತ್ತೆ, ತುಂಬ ಜನ ಇಲ್ಲಿ ಸೇರ್ತಾರೆ. ಈ ಮಹಾಬಲೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿ ವಿಡಿಯೋ ಚಿತ್ರೀಕರಣವನ್ನು ನಿರ್ಬಂಧ ಮಾಡಲಾಗಿದೆ. ಹಾಗಾಗಿ ಗರ್ಭಗುಡಿಯ ವಿಡಿಯೋವನ್ನು ಮಾಡೋದಕ್ಕಾಗಿಲ್ಲ. ಇದಕ್ಕಾಗಿ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ದರ್ಶನವನ್ನು ನಾನು ಮಾಡಿದ್ದೇನೆ. ಆದರೆ ಇಲ್ಲಿ ಶಿವಲಿಂಗವನ್ನು ಕಣ್ಣಿಂದ ನೋಡೋದಕ್ಕಾಗೋದಿಲ್ಲ, ಯಾಕೆಂದರೆ ಭೂಮಿಯ ತಳಭಾಗದಲ್ಲಿರುತ್ತೆ. ಹಾಗಾಗಿ ಹಾಲು ಎಳೆನೀರಿನಿಂದ ಅಭಿಷೇಕವನ್ನು ಮಾಡಿರ್ತಾರೆ. ದರ್ಶನಕ್ಕೆ ಹೋದಂತಹ ಎಲ್ಲರೂ ಭಕ್ತಾದಿಗಳು ಕೈಯಿಂದ ಮುಟ್ಟಿ ಸ್ಪರ್ಶವನ್ನು ಮಾಡ್ಬೋದು, ಆದರೆ ಕಣ್ಣಿಂದ ನೋಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮಗೆ ಪುರಾತನ ಕಾಲದ ಫೋಟೋವನ್ನು ನಿಮಗಿಲ್ಲಿ ತೋರಿಸ್ತಾ ಇದ್ದೇನೆ. ಹಾಗೂ ಯಾವುದೇ ದೇವಾಲಯದ ಮೂಲ ಮೂರ್ತಿಯನ್ನು ನೋಡಲಾಗದಿದ್ದರೆ ಅಲ್ಲಿಯ ಗೋಪುರದ ಕಲಶವನ್ನು ನೋಡಿದರೆ ಮೂಲ ಮೂರ್ತಿಯ ನೋಡಿದಷ್ಟೇ ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಗೋಪುರವನ್ನು ಕೂಡ ತೋರಿಸ್ತಾ ಇದ್ದೇನೆ. ಇಲ್ಲಿನ ವೀರಭದ್ರೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯೋಣ ಬನ್ನಿ. ಜಗನ್ಮಾತೆ ಪಾರ್ವತಿ ಅಮ್ಮನವರು. ಇಲ್ಲಿ ತಾಮ್ರಗೌರಿ ಅಂತಾರೆ, ನಮ್ಮ ಕಡೆ ಪಾರ್ವತಿ ಅಂತಾರೆ. ಹಾಗಾಗಿ ಪಾರ್ವತಿ ಅಮ್ಮನವರ ದರ್ಶನವನ್ನು ಪಡೆಯೋಣ. ಇದುವರೆಗೂ ಈ ದೇವಾಲಯವನ್ನು ನೋಡಿದ್ದಾಯಿತು. ಈಗ ಇಲ್ಲೇ ಸಮೀಪದಲ್ಲೇ ಇರುವಂತಹ ಗೋಕರ್ಣದ ಕಡಲ ತೀರವನ್ನು, ಅಂದರೆ ಗೋಕರ್ಣ ಬೀಚನ್ನು ನೋಡೋಣ ಬನ್ನಿ.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.